ನಮಸ್ತೆ ಸ್ನೇಹಿತರೆ, BA ಸಮಾಜಶಾಸ್ತ್ರದಲ್ಲಿ ಇವತ್ತು ನಾವು ಓದ್ತಾ ಇರುವಂತಹ ಪಾಠ ಆದಿವಾಸಿ ಸಮುದಾಯದ ಬಗ್ಗೆ. ಆದಿವಾಸಿ ಸಮುದಾಯದ ವ್ಯಾಖ್ಯೆಗಳನ್ನು, ಅರ್ಥಗಳನ್ನು ಈಗಾಗಲೇ ತಿಳ್ಕೊಂಡೆವು. ಇವತ್ತು ಆದಿವಾಸಿ ಸಮುದಾಯದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳುವ. ಆದಿವಾಸಿ ಸಮುದಾಯದ ಬಗ್ಗೆ ಅನೇಕ ಗುಣಲಕ್ಷಣಗಳನ್ನು ಕಾಣ್ಬೋದು. ಭಾರತದ ಆದಿವಾಸಿಗಳನ್ನು ಒಳಗೊಂಡಂತೆ ಎಲ್ಲ ಕಡೆಗಳಲ್ಲೂ ವಾಸಿಸುವ ಆದಿವಾಸಿ ಸಮುದಾಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೆಲವು ಲಕ್ಷಣಗಳನ್ನು ನೋಡ್ತಾ ಹೋಗುವ. ಮೊದಲಿಗೆ ಸಾಮಾನ್ಯ ಭೂಪ್ರದೇಶ. 1 ಸಾಮಾನ್ಯ ಭೂಪ್ರದೇಶ, 2 ವಿಶಿಷ್ಟ ಹೆಸರು. 3 ಸಾಮಾನ್ಯ ಭಾಷೆ. 4 ಪೂರ್ವಜರಲ್ಲಿ ನಂಬಿಕೆ. 5 ರಕ್ತ ಸಂಬಂಧದ ಬಾಂಧವ್ಯ. 6 ಧಾರ್ಮಿಕ ನಂಬುಗೆಗಳು. 7 ರಾಜಕೀಯ ವ್ಯವಸ್ಥೆ. 8 ಸರಳ ಸ್ವಯಂಪೂರ್ಣ ಸಮೂಹ. 9 ಐಕ್ಯದ ಭಾವನೆ. 10 ರಕ್ಷಣೆಯ ಅಗತ್ಯ. 11 ಒಳಪಂಗಡ ವಿವಾಹ ಸಮೂಹ. ಇವಿಷ್ಟು ಆದಿವಾಸಿ ಸಮುದಾಯದ ಗುಣಲಕ್ಷಣಗಳಾಗಿದೆ. ಅದರ ವಿವರಣೆಯನ್ನು ತಿಳ್ಕೊಳ್ತಾ ಹೋಗುವ. ಸಾಮಾನ್ಯ ಭೂಪ್ರದೇಶ. ಈಗ ಆದಿವಾಸಿ ಸಮುದಾಯವು ಅವರಿಗೆ ಅವರದೇ ಆದಂತಹ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಅವರು ವಾಸವನ್ನು ಮಾಡ್ತಾರೆ. ಅಲ್ಲಿ ಉದಾಹರಣೆಯಾಗಿ ರೆಂಗಮ ನಾಗ ಮೊದಲಾದ ಸಮೂಹಗಳು, ನಾಗಾಲ್ಯಾಂಡಿನಲ್ಲಿಯೂ ಗಾರೋ, ಗಾಸಿ, ಕಾಸ ಮೊದಲಾದ ಅಸ್ಸಾಂನಲ್ಲಿಯೂ ಗೊಂಡರು, ಬಿಲ್ಲರು, ಮಧ್ಯಪ್ರದೇಶದಲ್ಲಿಯೂ ತೊಡವರು, ನೀಲಗಿರಿ ಬೆಟ್ಟದಲ್ಲಿಯೂ ನೆಲೆಸಿರುವುದು ಕಾಣ್ಬೋದು. ದೇಶದ ಇತರ ಜನವರ್ಗಗಳಿಗೆ ಹೋಲಿಸಿದರೆ ಹೆಚ್ಚಿನ ಆದಿವಾಸಿಗಳು ಗುಡ್ಡಗಾಡುಗಳಲ್ಲಿ, ಗಿರಿಶಿಖರಗಳಲ್ಲಿ, ಕಣಿವೆ ಕಾನನ ಪ್ರದೇಶಗಳಲ್ಲಿ ವಾಸಿಸುವುದನ್ನು ಗಮನಿಸ್ಬೋದು. 2ನೇ ಪಾಯಿಂಟ್ ಅಂತ ಬಂದಾಗ ವಿಶಿಷ್ಟ ಹೆಸರುಗಳು. ಪ್ರತಿಯೊಂದು ಜಾತಿಗೂ ತನ್ನದೇ ಆದ ಒಂದು ಹೆಸರು ಇರುವಂತೆ ಪ್ರತಿಯೊಂದು ಆದಿವಾಸಿ ಸಮೂಹ ತನ್ನದೇ ಆದ ವಿಶಿಷ್ಟವಾದ ಹೆಸರನ್ನು ಹೊಂದಿರುತ್ತದೆ. ಉದಾಹರಣೆಗೆ ಲಿಂಬು, ಸಂತಾಲರು, ಮುಂಡ, ಗೊಂಡ, ಕೋಟ, ಬಡಗ, ಉರಾಳಿ, ತೊಡವರು ಇತ್ಯಾದಿ. ಭಾರತದಲ್ಲಿನ ಇಂತಹ ಹೆಸರಿನ ಆದಿವಾಸಿಗಳಂತೆ ಜಗತ್ತಿನಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಕಾಣಬರುವ ಆದಿವಾಸಿಗಳು ಕೂಡ ತಮ್ಮದೇ ಆದ ವಿಶಿಷ್ಟ ಹೆಸರುಗಳನ್ನು ಹೊಂದಿರುವರು. ಸಾಮಾನ್ಯ ಭಾಷೆ. ಆದಿವಾಸಿಗಳು ತಮ್ಮದೇ ಆದ ಆಡುವ ಭಾಷೆಯನ್ನು ಹೊಂದಿರುತ್ತಾರೆ. ಆ ಭಾಷೆಯನ್ನು ಇತರರು ಅರ್ಥ ಮಾಡಿಕೊಳ್ಳುವುದು ಕಷ್ಟವಿದೆ. ಅಂದರೆ ಆ ಭಾಷೆ ತುಂಬ ವಿಶಿಷ್ಟವಾದದ್ದು, ನಾಗರಿಕ ಸಮಾಜಗಳ ಭಾಷೆಗಳಿಂದ ಭಿನ್ನವಾಗಿರುವುದು ಮಾತ್ರವಲ್ಲದೆ ಉಳಿದ ಆದಿವಾಸಿ ಸಮೂಹಗಳ ಭಾಷೆಗಿಂತಲೂ ಪ್ರತ್ಯೇಕವಿರುವುದು. ಇದು ಅವರ ಆಂತರಿಕ ಐಕ್ಯವನ್ನು ಹೆಚ್ಚಿಸಿದೆ. ಆದಿವಾಸಿ ಭಾಷೆಗೆ ಲಿಪಿ ಇಲ್ಲದೇ ಇರುವುದರಿಂದ ಅವರ ಶಿಕ್ಷಣದಲ್ಲಿ ಒಂದು ತೊಡಕುಂಟಾಗಿದೆ. ಪೂರ್ವಜರಲ್ಲಿ ನಂಬಿಕೆ. ಒಂದು ಆದಿವಾಸಿ ಸಮೂಹಕ್ಕೆ ಸೇರಿದವರೆಲ್ಲರೂ ತಾವು ಒಬ್ಬ ಸ್ತ್ರೀ ಅಥವಾ ಪುರುಷ ಪೂರ್ವಜರಿಂದ ಜನ್ಮ ತಾಳಿದ್ದವೆಂಬ ನಂಬಿಕೆಯನ್ನು ಹೊಂದಿರುವರು. ಈ ಪೂರ್ವಜ ಬಹಳ ಪುರಾತನ ವ್ಯಕ್ತಿಯಾಗಿರಬಹುದು, ಇಲ್ಲವೇ ಇತ್ತೀಚಿನವರಾಗಿರಬಹುದು. ಕುಟುಂಬ, ಕುಲ, ವಂಶಪಾರಂಪರ್ಯದ ಆಧಾರದ ಮೇಲೆ ಅವರು ತಮ್ಮ ಪೂರ್ವಿಕರನ್ನು ಪೂಜಿಸುವ ಕ್ರಮವು ಅವರಲ್ಲಿ ಆಚರಣೆಯಲ್ಲಿದೆ. 5ನೇ ಪಾಯಿಂಟ್ ರಕ್ತ ಸಂಬಂಧದ ಬಾಂಧವ್ಯ. ಆದಿವಾಸಿ ಸಮುದಾಯದಲ್ಲಿ ಕರುಳಬಳ್ಳಿಯ ಸಂಬಂಧ ಅಥವಾ ರಕ್ತ ಸಂಬಂಧಗಳ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಕುಟುಂಬ, ವಂಶ, ಏಕರಕ್ತ ಸಂಬಂಧ ಮುಂತಾದ ಚಿಕ್ಕ ಸಮೂಹಗಳು ರಕ್ತ ಸಂಬಂಧದ ಆಧಾರ ಮೇಲೆ ರಚಿತವಾಗಿದೆ. ಬಂಧು ಪ್ರೇಮದ ತಳಹದಿಯ ಮೇಲೆ ಸಹಕಾರ ಮತ್ತು ಸಂಬಂಧಗಳು ಬೆಳೆಯುತ್ತದೆ. ನಾವೆಲ್ಲರೂ ಒಡನಾಡಿಗಳು ಎಂದು ಅವರು ನಂಬಿರುತ್ತಾರೆ. ಕುಲ ಬೇರೆ ಬೇರೆ ಇದ್ದರೂ ಭಾತೃಪ್ರೇಮದ ಭಾವನೆ ಅವರಲ್ಲಿ ಜಾಗೃತವಿರುತ್ತದೆ. ಇನ್ನು 6ನೇ ಪಾಯಿಂಟ್ ಧಾರ್ಮಿಕ ನಂಬುಗೆಗಳು. ಆದಿವಾಸಿ ಜನರು ಧಾರ್ಮಿಕ ನಿಷ್ಠೆಯುಳ್ಳವರು, ಸಂಪ್ರದಾಯ ಶರಣರು ಆಗಿರುವರು. ಅವರಲ್ಲಿ ಪ್ರಕೃತಿ ಪೂಜೆ, ಪಿತೃಪೂಜೆಯ ಜೊತೆಗೆ ವಸ್ತುಪೂಜವಾದ, ಸರ್ವಚೇತನವಾದ, ಕುಲದೇವತಾವಾದಗಳು ಕೂಡ ಪ್ರಚಲಿತದಲ್ಲಿದೆ. ಪ್ರಕೃತಿ ಪೂಜೆಯನ್ನು ಮಾಡುವಂಥದ್ದು ನೀರು, ಗಾಳಿ, ಬೆಂಕಿ, ಭೂಮಿ, ಸೂರ್ಯ, ಚಂದ್ರ ಇವುಗಳಿಗೆ ಪೂಜೆಯನ್ನು ಮಾಡುವಂಥದ್ದು. ಪಿತೃಪೂಜೆ ಕುಟುಂಬ ಹಾಗೂ ವಂಶದ ಪೂರ್ವಜರನ್ನು ದೈವತ್ವಕ್ಕೆ ಏರಿಸಿ ಆರಾಧಿಸುವ ಕ್ರಮ. ವಸ್ತುಪೂಜಾವಾದ ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಮಣ್ಣು, ಕಲ್ಲು, ಮರ, ಬಂಡೆ, ಹಕ್ಕಿ, ಗರಿ, ಪ್ರಾಣಿಯ ಕೊಂಬು ಇತ್ಯಾದಿಗಳಲ್ಲೂ ದೈವತ್ವವಿದೆ ಎಂದು ನಂಬಿ ಪೂಜಿಸುವರು. ಸರ್ವಚೇತನವಾದ ಅಥವಾ ಆತ್ಮವಾದ ಜಗತ್ತಿನಲ್ಲಿರುವ ಎಲ್ಲ ವಸ್ತು ಹಾಗೂ ಜೀವಿಗಳಲ್ಲೂ ಒಂದು ವಿಶಿಷ್ಟವಾದ ಚೇತನವಿದೆ ಅಥವಾ ಆತ್ಮವಿದೆ ಎಂದು
ನಂಬಿಕೆಯನ್ನು ಆಧರಿಸುವ ಆರಾಧನಾ ಪದ್ಧತಿ. ಎಲ್ಲ ವಸ್ತು ಜೀವಿಗಳಲ್ಲೂ ಆತ್ಮ ಇದೆ ಎನ್ನುವಂಥ ನಂಬಿಕೆ. ಕುಲದೇವತಾವಾದ ಅಥವಾ ಲಾಂಛನವಾದ. ಇವರು ವಸ್ತು ಪೂಜಾವಾದದ ಮುಂದುವರಿದ ಭಾಗ. ಒಂದು ಸಮೂಹ ಒಂದು ನಿಶ್ಚಿತ ಪ್ರಾಣಿ ಅಥವಾ ವಸ್ತು ಅಥವಾ ಸಸ್ಯವೊಂದನ್ನು ತಮ್ಮ ಕುಲದೇವತೆ ಎಂದು ನಂಬಿಕೊಂಡು ಪೂಜಿಸುತ್ತಾ ಬರುವುದೇ ಕುಲದೇವತಾವಾದ. ಆದಿವಾಸಿಗಳು ರಾಜಕೀಯ, ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳು ಅವರ ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿ ನಿಂತಿವೆ ಎನ್ನಬಹುದು. ಆದಿವಾಸಿಗಳ ಜೀವನವು ಧರ್ಮದೊಂದಿಗೆ ಲೀನವಾಗಿದೆ. ಅವರ ಇಡೀ ಜೀವನವು ಧರ್ಮದಲ್ಲಿ ಅದ್ದಿ ತೆಗೆದಂತಿದೆ ಎಂದು ಸರ್ ಜೇಮ್ಸ್ ಫ್ರೇಜರ್ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 7ನೇ ಪಾಯಿಂಟ್ನಲ್ಲಿ ರಾಜಕೀಯ ವ್ಯವಸ್ಥೆ. ಪ್ರತಿಯೊಂದು ಆದಿವಾಸಿ ಜನಾಂಗವು ತನ್ನದೇ ಆದ ಸಾಂಪ್ರದಾಯಿಕ ಆಡಳಿತ ಕ್ರಮವನ್ನು ಹೊಂದಿದೆ. ಆಧುನಿಕ ಅರ್ಥದಲ್ಲಿ ಅಲ್ಲದೆ ಇದ್ದರೂ ಆದಿವಾಸಿಗಳು ತಮ್ಮದೇ ಆದ ಸರಕಾರವನ್ನು ಹೊಂದಿರುವರು. ಪ್ರತಿಯೊಂದು ಆದಿವಾಸಿ ಸಮೂಹವು ತಮ್ಮದೇ ಆದ ನಾಯಕನನ್ನು ಹೊಂದಿರುವರು. ನಾಯಕನ ನಿಯುಕ್ತಿಯು ಆನುವಂಶಿಕವಾಗಿ ಇಲ್ಲದೆ ಚುನಾವಣೆಯ ಮೂಲಕ ನಡೆಯುತ್ತದೆ. ನಾಯಕನ ಗೌರವಾಧಾರಗಳಿಗೆ ಪಾತ್ರನಾಗಿರುವ ವ್ಯಕ್ತಿಯಾಗಿದ್ದು ಸಮೂಹದ ಕಲ್ಯಾಣದ ಹೊಣೆ ಹೊತ್ತಿರುವವನಾಗಿರುತ್ತಾನೆ. 8ನೇ ಪಾಯಿಂಟ್ ಸರಳ ಸ್ವಯಂಪೂರ್ಣ ಸಮೂಹ. ಆದಿವಾಸಿ ಸಮುದಾಯವು ಅತ್ಯಂತ ಸರಳವಾದ ಮತ್ತು ಸಂಕೀರ್ಣತೆ ಇಲ್ಲದ ಸಮುದಾಯ. ಆಧುನಿಕ ಜಗತ್ತಿನ ವೈವಿಧ್ಯಪೂರ್ಣ ಜೀವನದಿಂದ ಆದಿವಾಸಿಗಳು ಬಹಳ ದೂರವಿರುವರು. ಪ್ರಕೃತಿಯೊಂದಿಗೆ, ಪ್ರಾಣಿ ಸಮೂಹಗಳೊಂದಿಗೆ ಸಾಮರಸ್ಯವನ್ನು ಹೊಂದಿರುವ ಜೀವನ ಅವರದು. ಕೃತ್ರಿಮತೆ, ವಂಚನೆ, ಮೋಸ ಅವರಿಗೆ ತಿಳಿಯುವುದಿಲ್ಲ. ಆದಿವಾಸಿಗಳು ಬಹುಮಟ್ಟಿಗೆ ಸ್ವಯಂಪೂರ್ಣತೆಯನ್ನು ಹೊಂದಿರುವವರು. ಬೇಟೆಯಾಡುವುದು, ಮೀನು ಹಿಡಿಯುವುದು, ಅರಣ್ಯಗಳಿಂದ ಜೇನು, ಹಣ್ಣು ಹಂಪಲು, ಗೆಡ್ಡೆಗೆಣಸು, ಔಷಧೀಯ ಗಿಡಮೂಲಿಕೆ, ಕಾಡು ಮೆಣಸು ಮುಂತಾದ ಅರಣ್ಯ ಹುಟ್ಟುವಳಿಗಳನ್ನು ಸಂಗ್ರಹಿಸುವುದರ ಅವರ ಮುಖ್ಯ ಉದ್ಯೋಗ. ಇತ್ತೀಚೆಗೆ ಅನೇಕ ಆದಿವಾಸಿಗಳು ಬೇಸಾಯವನ್ನು ಆರಂಭಿಸಿದ್ದು ನಾಗರಿಕ ಜೀವನದತ್ತ ವಾಲುತ್ತಿದ್ದಾರೆ. ಆರ್ಥಿಕವಾಗಿ ಅವರಲ್ಲಿ ಬಹುತೇಕ ಮಂದಿ ಕಡು ಬಡತನದಲ್ಲಿದ್ದಾರೆ. ಅವರ ಆರ್ಥಿಕ ಪರಾವಲಂಬನೆಯು ಹೆಚ್ಚುತ್ತಿದೆ. ಆದಿವಾಸಿಗಳಲ್ಲಿ ಉದ್ಯೋಗದ ಪರಿಸ್ಥಿತಿ. ಬಹುತೇಕ ಆದಿವಾಸಿಗಳು ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಕೃಷಿಯನ್ನು ನೆಚ್ಚಿಕೊಂಡಿರುವ ಜನರ ಸಂಖ್ಯೆ ಒಟ್ಟು ಜನಸಂಖ್ಯೆಯ 73% ಆದಿವಾಸಿಗಳಲ್ಲಿ ಸಂಖ್ಯಾ ಪ್ರಮಾಣ 91%. ದೇಶದಾದ್ಯಂತ ಕೇವಲ 3% ಮಂದಿ ಆದಿವಾಸಿಗಳು ಉತ್ಪಾದನಾ ಕಾರ್ಯದಲ್ಲಿ ತೊಡಗಿದ್ದಾರೆ. 9ನೇ ಪಾಯಿಂಟ್ ಐಕ್ಯತೆಯ ಭಾವನೆ. ಆದಿವಾಸಿಗಳದ್ದು ಸಂಘಟಿತ ಜೀವನ. ಅವರಲ್ಲಿ ಐಕ್ಯದ ಭಾವನೆ ಎಂದಿಗೂ ಹಚ್ಚ ಹಸಿರಾಗಿ ಇರುವುದು. ಅಪಾಯ, ಸಂಕಟ, ಸಮಸ್ಯೆ ಎದುರಾದಾಗ ಎದ್ದು ತೋರುವುದು. ಸಾಮುದಾಯಿಕ ಭಾವನೆ ಅವರಲ್ಲಿ ತೀವ್ರವಾಗಿ ಸಮೂಹಕ್ಕೋಸ್ಕರ ದೊಡ್ಡ ತ್ಯಾಗಕ್ಕೂ ಅವರು ಸಿದ್ಧರಿರುತ್ತಾರೆ. 10ನೇ ಪಾಯಿಂಟ್ ರಕ್ಷಣೆಯ ಅಗತ್ಯ. ಆದಿವಾಸಿಗಳು ಯಾವಾಗಲೂ ರಕ್ಷಣೆ ಮತ್ತು ಭದ್ರತೆಗೆ ಹೆಚ್ಚಿನ ಮಹತ್ವವನ್ನು ನೀಡುವರು. ಅವರ ಅನುಭವದಲ್ಲಿ ಅವರ ಅಗತ್ಯ ತೀವ್ರವಾಗಿದೆ. ನಾಗರಿಕ ಜನತೆಯ ಸಂದರ್ಭದಲ್ಲಿ ಅದು ಅತಿ ಅಗತ್ಯವೆನಿಸುತ್ತಿರುವುದೆನ್ನು ಅವರ ಅನುಭವ. 11ನೇ ಪಾಯಿಂಟ್ ಒಳಪಂಗಡ ವಿವಾಹ ಸಮೂಹ. ಬಹುತೇಕ ಆದಿವಾಸಿಗಳು ಒಳಪಂಗಡ ವಿವಾಹ ಪದ್ಧತಿಗೆ ಬದ್ಧರಾಗಿರುವವರು. ತಮ್ಮ ಸಮೂಹ ಪಾವಿತ್ರ್ಯ, ಐಕ್ಯ, ಸಂಪತ್ತು, ಪ್ರತ್ಯೇಕತೆ ಇವುಗಳನ್ನು ಉಳಿಸಿಕೊಳ್ಳಲು ಪ್ರಾಯಶಃ ಅವರು ಈ ವಿವಾಹದ ನಿಯಮಗಳನ್ನು ಅನುಸರಿಸುವರು. ಇವಿಷ್ಟು ಲಕ್ಷಣಗಳು ಆದಿವಾಸಿ ಸಮುದಾಯದ ಗುಣಲಕ್ಷಣಗಳಾಗಿದೆ ಸ್ನೇಹಿತರೆ. ಆದಿವಾಸಿ ಗುಣಲಕ್ಷಣಗಳಾದ ನಂತರ ನಾವು ಓದಬೇಕಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆದಿವಾಸಿಗಳ ಭೌಗೋಳಿಕ ಹಂಚಿಕೆ, ಜಿಯೋಗ್ರಾಫಿಕ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರೈಬಲ್ಸ್. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.